ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಒಂದೊಳ್ಳೆ ಫಿಶ್ ಮಸಾಲ ರೆಸಿಪಿನ ನಾನಲ್ಲಿ ತೋರಿಸ್ತಿದ್ದೀನಿ. ನಾನು ಮೊದಲಿಗೆ 1 kg ಅಷ್ಟು ಪ್ಯಾಟ್ಲಾಕ್ ಮೀನನ್ನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಮತ್ತು 2 ಸ್ಪೂನ್ ಅಷ್ಟು ನಾನಿಲ್ಲಿ ಹುಳಿನ ಸೇರಿಸಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ನಾವು ಮಸಾಲನ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಹುಳಿ ಉಪ್ಪು ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಇದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ಒಂದು 1/2 hour ಆದರೂ ನಾವು ಈ ಥರ ಇಟ್ಟರೆ ಫಿಶ್ ಏನು ನಾವು ಅದು ಮಸಾಲ ಮಾಡಿದಾಗ ಕಲಿಸ್ಕೊಳ್ಳೋದಿಲ್ಲ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಕಾಳನ್ನ ಹುರಿದು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 2ರಿಂದ 3 ಟೊಮೆಟೊ, ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಹುಣಸೆಹಣ್ಣು ಬೇಡ ಅಂದರೆ ನೀವು ಬೇಕಾದ್ರೆ ಯಾವ ಹುಳಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ನಿಂಬೆಹಣ್ಣಾದರೂ ಹಾಕ್ಬೋದು. ಅಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಟು ಅದು ಕಾದ ನಂತರ ಸ್ವಲ್ಪ ಎಣ್ಣೆ, ಅದು ಕಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇವಾಗ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಅಂದರೆ ಫಿಶ್ಗೆ ಯಾವತ್ತು ನಾವು ಕಾಯಿನೇ ಆಗಲಿ ಅಥವಾ ಮಸಾಲ ಅಂತ ಏನೂ ಜಾಸ್ತಿ ಹಾಕಬಾರ್ದು. ತೆಂಗಿನಕಾಯಿನೂ ಕೂಡ ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಾವು ಕೆಲವರಂತೂ ಸ್ವಲ್ಪನೂ ತೆಂಗಿನಕಾಯಿ ಯೂಸ್ ಮಾಡಲ್ಲ, ಆ ಥರನೂ ಮಾಡ್ತಾರೆ. ಆ ಥರನೂ ಮಾಡ್ಬೋದು. ಯಾವಾಗಲ ತೋರಿಸ್ತೀನಂತೆ ನೆಕ್ಸ್ಟ್ ಯಾವಾಗಲಾದರೂ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಮಾಡಿದ್ದೀನಿ. ಇವಾಗ ನೀವು ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ನೀವು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇವಾಗಲೇ ನೀವು ನೋಡಿಕೊಂಡು ಎಷ್ಟು ನಿಮಗೆ ಮಸಾಲ ಫುಲ್ ಗ್ರೇವಿ ಥರ ಬೇಕಾ ಅಥವಾ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಈ ಥರ ನೀರು ಹಾಕಿದ್ರೆ ಆಯಿತು. ಇವಾಗ ನೋಡಿ, ನಾನು ಇಷ್ಟು ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತಿದೆ, ಅದಕ್ಕೆ ನಾನಿವಾಗ ಮತ್ತೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಉಪ್ಪನ್ನ ಸೇರಿಸಿ ನಾನಿಂದ ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತಿದ್ದೀನಿ. ಏಕೆಂದರೆ ಫಿಶ್ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸೋಕ್ಕಾಗಲ್ಲ. ಅದರಿಂದ ನಾವು ಫಿಶ್ ಸಾಂಬಾರನ್ನ ಯಾವತ್ತೂ ಚೆನ್ನಾಗಿ ಮೊದಲೇ ಕುದಿಸ್ಕೋಬೇಕಾಗುತ್ತೆ. ಅದು ಎಷ್ಟು ಚೆನ್ನಾಗಿ ಕುದೀತೆ ಅಂದರೆ ಸಾಂಬಾರು ನಾವು ಅದೇನು ಇರುತ್ತಲ್ವ ಮಸಾಲೆ ಎಲ್ಲ ನೀಟಾಗಿ ಇದಾಗೋವರೆಗೂ ಚೆನ್ನಾಗಿ ಕುದ್ರೆ ಫಿಶ್ ಹಾಕಿ ಒಂದು 5 ನಿಮಿಷಕ್ಕೆಲ್ಲ ನಾವು ಬೇಗ ಅದನ್ನ ಗ್ಯಾಸ್ ಆಫ್ ಮಾಡಿದ್ರೆ ಅದು ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ನಾನಿಲ್ಲಿ ಟೇಸ್ಟ್ ನೋಡಿದಾಗ ಹುಳಿ ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮತ್ತೆ ಹುಳಿನ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಮತ್ತು ಹುಳಿ ಸೇರಿಸಿ ಮತ್ತೆ ಒಂದು 5 ನಿಮಿಷ ನಾನು ಕುದಿಯೋಕ್ಕೆ ಬಿಟ್ಟಿದ್ದೆ. ನೋಡಿ, ಇಷ್ಟು ಕುದೀತಾ ಇದೆ ಚೆನ್ನಾಗಿ ಸಾಂಬಾರು. ಈ ಥರ ಕುದ್ದಾದಮೇಲೆ ಇವಾಗ ಇದಕ್ಕೆ ನಾವು ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಫಿಶ್ನ ಅದನ್ನ ಇದಕ್ಕೆ ಸೇರಿಸ್ಬೇಕು. ನೋಡಿ, ಈ ಥರ ಏನು ತೊಳೆದಿಟ್ಕೊಂಡು ನಂತರ ನಾನಿಲ್ಲಿ 1 kg ಅಷ್ಟು ಮೀನನ್ನ ಇದಕ್ಕೆ ಸೇರಿಸ್ತಿದ್ದೀನಿ. ಏನು ಮೀನು ಸೇರಿಸಿದ್ದಾದಮೇಲೆ ಅದನ್ನು ಮತ್ತೆ ತಿರುಗಿಸೋದಾಗಲಿ ಆ ಥರ ಏನೂ ಮಾಡಬಾರ್ದು. ನಾವು ಫುಲ್ ತಿರುಗಿಸ್ತೀವಿ ಅಂದರೆ ಇವಾಗಲೇ ಹಾಕಿದ ತಕ್ಷಣ ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಸಾಕು. ಅದು ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲ ಎಲ್ಲ. ಮತ್ತು ಇನ್ನೊಂದು ಏನು ಅಂದರೆ ನಾನಿಲ್ಲಿ ಫಸ್ಟ್ ಉಪ್ಪು ಹುಳಿ ಎಲ್ಲ ಹಾಕಿಟ್ಟಿದ್ರಿಂದ ನಾವು ಈ ಥರ ಏನು ಫಿಶ್ ಅಥವಾ ಕಲಸೋದಾಗಲಿ ಏನೂ ಆಗೋಲ್ಲ. ನೀವು ಈ ಥರ ಟ್ರೈ ಮಾಡಿ ನೋಡಿ ಬೇಕಾದರೆ. ಹುಳಿಗೆ ಸ್ವಲ್ಪ ಫಿಶ್ ಒಂದು ಸ್ವಲ್ಪ ಗಟ್ಟಿ ಥರ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ನೋಡಿ, ಈ ಥರ ಒಂದು ಫಿಶ್ ಎಲ್ಲ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಕ್ಕೆಲ್ಲ ಕುದಿಸಿದ್ರೆ ಫಿಶ್ ಸಾಂಬಾರು ರೆಡಿಯಾಗುತ್ತೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಫಿಶ್ ಸಾಂಬಾರು ರೆಡಿಯಾಗೋಯಿತು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂಡ ಇತ್ತು.
ಫಿಶ್ ಮಸಾಲೆಗೆಲ್ಲ ಮುದ್ದೆ ಮಾಡಿಕೊಂಡ್ರೆ ಏನು ಕಾಂಬಿನೇಷನ್ ಅಂತೀರಾ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್